ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲೆಯ ರೈಲ್ವೆ ಮಾರ್ಗಗಳಲ್ಲಿ ಸಾರ್ವಜನಿಕರ ನೆಮ್ಮದಿಗೆ ಭಂಗ ತರುತ್ತಿರುವ ಪುಂಡರ ಹಾವಳಿ ಮಿತಿ ಮೀರಿದೆ. ಮಾರ್ಚ್ 2, 2026 ಅರಸೀಕೆರೆಯಿಂದ ಹೊರಟ ಹಾಸನ ಮೈಸೂರು ಎಕ್ಸ್‌ಪ್ರೆಸ್ ರೈಲು ಸಂಖ್ಯೆ 16226 ರೈಲಲ್ಲಿ ಅಮಲಿನಲ್ಲಿ ಇದ್ದ 3 ಪುಂಡರು ನಡೆಸಿದ ಅಸಭ್ಯ ವರ್ತನೆಯಿಂದಾಗಿ ಪ್ರಯಾಣಿಕರು ಅಕ್ಷರಶಃ ಹೈರಾಣಾದ ಘಟನೆ ಜರುಗಿದೆ. ಹಾಗಿದ್ರೆ ನಡೆದಿದ್ದೇನು? ಅಪರಾಹ್ನ ಅರಸೀಕೆರೆ ನಿಲ್ದಾಣದಿಂದ ರೈಲು ಹೊರಡ್ತಾ ಇದ್ದಂತೆಯೇ ಬೋಗಿ ಏರಿದ 3 ಯುವಕರು ಪೂರ್ಣ ಪ್ರಮಾಣದಲ್ಲಿ ನಶೆಯಲ್ಲಿ ಇದ್ರು ಎನ್ನಲಾಗ್ತಾ ಇದೆ. ಅರಸೀಕೆರೆಯಿಂದ ಹಾಸನ ತಲುಪೋ ತನಕ ಪ್ರಯಾಣಿಕರ ಮುಂದೆ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು, ಕೂಗಾಡುವುದು ಹಾಗೂ ಹುಚ್ಚಾಟ ಮೆರೆಯೋದ್ರ ಮೂಲಕ ಅತೀವ ಇರಿಸುಮಿರಿಸು ಉಂಟು ಮಾಡಿದ್ದಾರೆ. ಇವರ ವರ್ತನೆಯಿಂದಾಗಿ ಸಹನೆ ಕಳೆದುಕೊಂಡ ಬೋಗಿಯಲ್ಲಿ ಇದ್ದ ಸಾರ್ವಜನಿಕರು ಹಾಗೂ ಯುವಕರು ಸೇರಿ ಆ ಪುಂಡರಿಗೆ ತಕ್ಕ ಪಾಠ ಕಲಿಸಿದ್ದಾರೆ. ಪ್ರಯಾಣಿಕರಿಂದಲೇ ಸರಿಯಾದ ಧರ್ಮದೇಟು ಬಿದ್ದ ಬೆನ್ನಲ್ಲೇ ರೈಲ್ವೆ ಪೊಲೀಸರಿಗೆ ಕರೆ ಮಾಡ್ತಾ ಇದ್ದಂತೆಯೇ ಗಾಬರಿಗೊಂಡ ಪುಂಡರು ರೈಲು ನಿಲ್ದಾಣ ತಲುಪ್ತಾ ಇದ್ದಂತೆಯೇ ಅಲ್ಲಿಂದ ಪರಾರಿಯಾಗಿದ್ದಾರೆ. ಭಯದ ವಾತಾವರಣದಲ್ಲಿ ಪ್ರಯಾಣಿಕರು ಪ್ರತಿದಿನ ಸಾವಿರಾರು ಉದ್ಯೋಗಿಗಳು, ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು, ಮಕ್ಕಳು ಹಾಗೂ ಹಿರಿಯ ನಾಗರಿಕರು ಸಂಚರಿಸುವ ಈ ರೈಲಲ್ಲಿ ಇಂತಹ ಪುಂಡರ ಹಾವಳಿ ನಿರಂತರವಾಗಿ ನಡೀತಾ ಇದೆ ಎಂಬ ದೂರು ಕೇಳಿ ಬರ್ತಾ ಇದೆ. ಕುಡಿದು ಬೋಗಿಗಳಲ್ಲಿ ರಂಪಾಟ ಮಾಡೋದ್ರಿಂದಾಗಿ ಮಹಿಳೆಯರು ಮತ್ತು ಮಕ್ಕಳು ಭಯ ಭೀತಿಯಿಂದ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಪ್ರಯಾಣಿಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರ ಆಗ್ರಹ ಮತ್ತು ಕಳಕಳಿ. ಸಮಾಜದ ಸ್ವಾಸ್ಥ್ಯ ಕಾಪಾಡಲು ರೈಲ್ವೆ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ತಕ್ಷಣ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಅಮಲು ಪದಾರ್ಥ ಸೇವಿಸಿ ರೈಲು ನಿಲ್ದಾಣಕ್ಕೆ ಬರುವವರಿಗೆ ಟಿಕೆಟ್ ನೀಡದಂತೆ ಹಾಗೂ ರೈಲು ಏರದಂತೆ ಕಠಿಣ ಕ್ರಮ ಜರುಗಿಸಬೇಕಾಗಿದೆ. ಪ್ರತಿ ರೈಲಲ್ಲೂ ಕೂಡ ಪೊಲೀಸರ ಗಸ್ತು ಹೆಚ್ಚಿಸಬೇಕು ಹಾಗೂ ಅಸಭ್ಯ ವರ್ತನೆ ತೋರುವವರ ವಿರುದ್ಧ ಸ್ಥಳದಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಂತಹ ಪುಂಡರನ್ನ ಕೇವಲ ದಂಡ ವಿಧಿಸಿ ಬಿಡುವ ಬದಲು ಅವರನ್ನ ಕಡ್ಡಾಯವಾಗಿ ರಿಹಾಬ್ ಸೆಂಟರ್ಗಳಿಗೆ ದಾಖಲಿಸಿ ಸಮಾಜದ ಮುಖ್ಯವಾಹಿನಿಗೆ ತರುವ ಪ್ರಯತ್ನವಾಗಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಇಂತಹ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಸಾರ್ವಜನಿಕರ ಮುಕ್ತ ಹಾಗೂ ಸುರಕ್ಷಿತ ಪ್ರಯಾಣಕ್ಕೆ ಅನುವು ಮಾಡಿಕೊಡಬೇಕಾಗಿದೆ. ಪರ್ವೇಜ್ ಅಹಮದ್, ಅರಸೀಕೆರೆ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.